ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್‌ಗೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ರುಚಿಯಾದ ಟೊಮೆಟೊ ತೊಕ್ಕು ಮಾಡುವುದು ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಒಂದ್ಸಲಿ ಮಾಡ್ಕೊಂಡ್ರೆ 4 ತಿಂಗಳಾದ್ರೂ ಕೆಡೋದಿಲ್ಲ. ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ? ಬನ್ನಿ. ಅರ್ಧ ಸ್ಪೂನು ಅರಿಶಿಣ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಮೆಂತೆ, 3 ಒಣಮೆಣಸಿನ್ಕಾಯಿ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, 2 ಸ್ಪೂನು ಖಾರದ ಪುಡಿ, 4 ಸ್ಪೂನು ಎಣ್ಣೆ, ಹಾಗೆ ಒಂದು ಸ್ವಲ್ಪ ಇಂಗು, 3 ಕಡ್ಡಿ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ. ನೋಡಿ, 3 ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. 1 kg ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಸಿಗುತ್ತೋ ಅದೇ ತಗೊಳ್ಳಿ, ಆದರೆ ಚೆನ್ನಾಗಿ ಹಣ್ಣಾಗಿರಬೇಕು, ರಸ ಚೆನ್ನಾಗಿರುತ್ತೆ. ಅವಾಗ ಚೆನ್ನಾಗಿ ತೊಳೆದು ಒರೆಸಿ ಇಟ್ಟಿದ್ದೀನಿ. ಈಗ ಉದ್ದುದ್ದಕ್ಕೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೇ ಥರ ಹಣ್ಣಾಗಿರೋದು ತಗೊಂಡ್ರೆ ಟೊಮೊಟೊ ತೊಕ್ಕು ತುಂಬ ಚೆನ್ನಾಗಾಗುತ್ತೆ. ಮೇಲಿಂದೆಲ್ಲ ತೊಟ್ಟು ಸ್ವಲ್ಪ ತೆಕ್ಕೊಂಬಿಡೋಣಂತೆ. ನೋಡಿ, ಈ ಥರ ಪ್ರತಿಯೊಂದನ್ನು ತಕ್ಕೊಂಬಿಡ್ತೀನಿ. ನೋಡಿ ಆಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನು ಮೆಂತೆ ತೊಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣಂತೆ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ಇದೊಂದು ಸ್ವಲ್ಪ ಹಿಂಗೆ ಉರಿತಾ ಇದ್ದಂಗೆ ಈಗ ಸಾಸಿವೆ ಹಾಕ್ಕೊಂಬಿಡೋಣಂತೆ. ನೋಡಿ, ಕಲರ್ ಚೇಂಜ್ ಆಯ್ತಲ್ವಾ? ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಸಾಸಿವೆ ಮೆಂತೆ ಎರಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಸಾಸಿವೆ ಚಟಪಟ ಅನ್ನೋ ತನಕ ಫ್ರೈ ಆಗಬೇಕು. ಬೇಗ ತಗೊಂಬಿಡ್ಬೇಡ್ರಿ, ಇಲ್ಲಾಂದರೆ ಒಂಥರ ಹಸಿ ವಾಸನೆ ಬರುತ್ತೆ. ಚೆನ್ನಾಗಿ ಫ್ರೈ ಆದ್ರೇ ತೊಕ್ಕು ತುಂಬ ರುಚಿಯಾಗುತ್ತೆ. ನೋಡಿ ಹೆಂಗೆ ಸಿಡಿತಾ ಇದೆ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಇದನ್ನೆಲ್ಲ ಈಗ ಒಂದು ತಟ್ಟೆಗೆ ಹಾಕ್ಕೊಂಬಿಡ್ತೀನಿ, ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗೆ ನಾವು ಮತ್ತೆ ಫ್ರೈ ಪ್ಯಾನ್ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋ ಟೊಮೊಟೊ ಎಲ್ಲ ಹಾಕ್ಕೊಂಬಿಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಫ್ಲೇಮ್ ಮಾತ್ರ ನೀವು ಜಾಸ್ತಿ ಇಟ್ಕೋಬಾರ್ದು. ಹಿಂಗೆ ನೀವು ಕೈ ಆಡ್ಕೊಂಡು 1-2 ನಿಮಿಷ ಫ್ರೈ ಮಾಡಿ. ಅದಕ್ಕೆ ಹುಣಸೆಹಣ್ಣು ನೀರಲ್ಲಿ ತೊಳೆದಿಟ್ಟಿದ್ದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನಾನು ಹಾಕಿದ್ದೀನಿ. ಟೊಮೊಟೊದೊಳಗೆ ಚೆನ್ನಾಗಿ ಬೆಂದ್ಬಿಡುತ್ತೆ, ಅದೇ ರಸ ಇರುತ್ತಲ್ವಾ. 1-2 ನಿಮಿಷ ಹಿಂಗೆ ಕೈ ಆಡಿ ಒಂದು ಲಿಡ್ ಮುಚ್ಚಿ ಇಟ್ಬಿಡೋಣಂತೆ. ಒಂದು 4 ನಿಮಿಷ ಬೇಯಬೇಕು. ಲಿಡ್ ಮುಚ್ಚಿದ ಮೇಲೆ 2 ನಿಮಿಷಕ್ಕೆ ನೋಡ್ಕೊಂಡು ತೆಗೆದು ಚೆನ್ನಾಗಿ ಕೈ ಆಡಿ ಮತ್ತೆ ಮುಚ್ಚಿಡೋಣಂತೆ. ಒಂದೇ ಸಮ ಹಂಗೆ ಬೇಯಕ್ಕೆ ಬಿಟ್ಬಿಟ್ರೆ ತಳ ಹತ್ಬಿಡುತ್ತೆ, ಅದಕ್ಕೋಸ್ಕರ ನೋಡಿ ಮತ್ತೆ ಮುಚ್ಚಿ ಮತ್ತೊಂದು 2 ನಿಮಿಷ ಹಂಗೆ ಇಡ್ತೀನಿ. ಈಗ 2 ನಿಮಿಷ, ಮತ್ತೆ 2 ನಿಮಿಷ ಆಯಿತು. ಲಿಡ್ ತೆಗಿತಿದ್ದೀನಿ. ಚೆನ್ನಾಗೆಲ್ಲ ರಸ ಬಿಟ್ಟಿದೆ, ಚೆನ್ನಾಗಿ ಟೊಮೊಟೊ ಮೊಗ್ಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆರಕ್ಕೆ ಬಿಟ್ಬಿಡೋಣಂತೆ, ತಣ್ಣಗಾಗಬೇಕಿದು. ಅಷ್ಟರೊಳಗೆ ನಾವು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸಾಸಿವೆ ಮೆಂತೆ ಹುರಿದಿಟ್ಟಿದ್ದೀವಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣಂತೆ. ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೊಮೊಟೊ ತೊಕ್ಕು. ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಂಬಿಡೋಣಂತೆ. ಬೌಲಿಗೆ ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ಇದೆಲ್ಲ ತಣ್ಣಗಾಗಿದೆ, ಫುಲ್ಲು ತಣ್ಣಗಾಗಿದೆ. ಇದನ್ನು ಒಂದು ದೊಡ್ಡ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀರಂತೂ ಆ್ಯಡ್ ಮಾಡ್ಕೋಬೇಡಿ, ಯಾಕೆಂದರೆ ನೋಡಿ ಇಲ್ಲೇ ನಿಮಗೆ ಜ್ಯೂಸ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದಕ್ಕೀಗ ನಾನು ಇಟ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿ, ಅದರಲ್ಲಿ ಅರ್ಧ ರುಬ್ಬಕ್ಕೆ ಹಾಕೋತಾ ಇದ್ದೀನಿ, ಇನ್ನರ್ಧ ಒಗ್ಗರಣೆಗೆ ಇಟ್ಕೊತೀನಿ. ನುಣ್ಣಗೆ ರುಬ್ಕೋಬೇಕು. ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು, ಇಲ್ಲಿ ಒಳ್ಳೆ ಪೇಸ್ಟ್ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಕ್ರೀಮಾಗಿ ಬಂದಿದೆ ಅಲ್ವಾ? ಇದೇ ಥರನೇ ನೀವು ಮಾಡ್ಕೋಬೇಕು. ಸಾಸಿವೆ ಮೆಂತೆ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ 2 ಸ್ಪೂನ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಇನ್ನೂ 1 ಸ್ಪೂನು ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೈ ಆಡ್ಕೊಂಬಿಟ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಈಗ ಇದನ್ನು ಅಷ್ಟೇ ಇನ್ನೊಂದು ಸ್ವಲ್ಪ ಕೈ ಆಡ್ಕೊಳ್ಳಿ, ಮೇಲೆ ಕೆಳಗೆ ಮಾಡ್ಕೊಂಬಿಟ್ಟು ಈಗ ಜಸ್ಟ್ ಆಫು ಆನು ಒಂದು 2-3 ಸೆಕೆಂಡ್ ಅಷ್ಟೇ ಮಾಡ್ಕೊಂಬಿಡಿ, ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ನಾನು ತೋರಿಸ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ತೊಕ್ಕಿರಬೇಕು, ನೋಡಿದ್ರಲ್ವಾ? ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕ್ಕೋತಾ ಇದ್ದೀನಿ, ಎಣ್ಣೆ ಕಾದಿದೆ ಚೆನ್ನಾಗಿ. ಈಗ ಉದ್ದಿನಬೇಳೆ ಹಾಕ್ಕೊಂಬಿಡೋಣ. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೈ ಆಡ್ಕೊಂಬಿಟ್ಟು ಇಂಗು ಹಾಕ್ತಾ ಇದ್ದೀನಿ. ಇಂಗು ತುಂಬ ರುಚಿಯಾಗುತ್ತೆ. ಒಣಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ನಾವು ಮಾಡ್ತಾ ಇರೋ ತೊಕ್ಕು ತುಂಬ ರುಚಿಯಾಗುತ್ತೆ. ಹಾಗೆ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಗರಿ ಗರಿಯಾಗಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ
ಗ್ಯಾಸ್ ಆಫ್ ಮಾಡ್ಕೊಂಬೇಡ. ನೋಡಿ ಒಗ್ಗರಣೆ ಎಷ್ಟು ಚೆನ್ನಾಗಾಗಿದೆ ಅಂತಂದು. ಒಗ್ಗರಣೆ ಚೆನ್ನಾಗಿ ತಣ್ಣಗಾಗಬೇಕು, ಹಂಗೆ ಬಿಟ್ಬಿಡಿ, ಒಂದು ಕಾಲು ಗಂಟೆ ಹಂಗೆ ಬಿಟ್ಕೊಂಡ್ಬಿಡೋಣಂತೆ. ಈಗ ಚೆನ್ನಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೀವು ಟೊಮೊಟೊ ತೊಕ್ಕು ರುಬ್ಬಿಟ್ಟಿದ್ದೀವಲ್ಲ ಅದನ್ನ ಹಾಕ್ಕೋಬೇಕು. ಬಿಸಿ ಇದ್ದಾಗ ಹಾಕ್ಕೊಂಬಿಟ್ರೆ ಆ ಹಸಿ ಪಸೆ ಎಲ್ಲ ಹೋಗ್ಬಿಟ್ಟು ಬಾಳಿಕೆ ಬರಲ್ಲ ತೊಕ್ಕು. ಅದಕ್ಕೋಸ್ಕರ ಒಗ್ಗರಣೆ ತಣ್ಣಗಾದ್ಮೇಲೆ ನೀವು ಹಾಕ್ಕೊಂಡು ಕೈ ಆಡ್ಕೋಬೇಕು. ಈಗ ಚೆನ್ನಾಗಿ ಒಂದು ಮಿಕ್ಸಿಂಗ್ ಕೊಟ್ಬಿಡಿ, ಚೆನ್ನಾಗಿ ಕೂಡೋ ಥರ ಕಲಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ? ಈ ಥರ ಮಾಡೋದ್ರಿಂದ ನೀವು ಒಂದು ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 4 ತಿಂಗಳು ಬಾಳಿಕೆ ಬರುತ್ತೆ. ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಆಹಾ! ಸಾರು, ಹುಳಿ ಏನು ನಿಮಗೆ ನೆನಪೇ ಆಗಲ್ಲ. ದಿನ ಇದೇ ತಿನ್ಬೇಕನ್ಸುತ್ತೆ. ಇದು ಮತ್ತೆ ಮಾರ್ನಿಂಗು ನೀವು ಟಿಫನ್ ಮಾಡ್ತೀರಲ್ಲ, ದೋಸೆ, ಚಪಾತಿ, ರೊಟ್ಟಿ ಅದಕ್ಕೆಲ್ಲನೂ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಇಟ್ಟರೆ ನೀವು 2 ತಿಂಗಳಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ 4 ತಿಂಗಳಿರುತ್ತೆ. ನೋಡ್ಕೊತಾ ಇದ್ದೀರಲ್ವಾ? ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಹದ ನೋಡಿ. ಹೌದಾ? ನಾನು ಒಂದು ಬಾಟ್ಲಿಗೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ನಾನು ಅವಾಗವಾಗ ಮಾಡ್ತಾನೇ ಇರ್ತೀನಿ. ಈಗ ತುಂಬ ಟೊಮೊಟೊದಲ್ಲಿ ಲೈಕೋಪಿನ್ ಅಂಶ ಇರೋದ್ರಿಂದ ರಕ್ತ ಶುದ್ಧಿ ಮಾಡುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.